ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಗೆಲ್ಲ ಗೊತ್ತಿರುವಂತೆ ಎಸ್ ವಿ ಸಂಗನೂರ್ ಅವ್ರಿಗೆ ಮತ್ತೊಂದು ಸಾರಿ ಟಿಕೆಟ್ ಅನ್ನ ನಮ್ಮ ಪಕ್ಷ ಕೊಟ್ಟது. ನಾನು ಕಳೆದ 37 ವರ್ಷಗಳಿಂದ ಆನ್ ರೆಕಾರ್ಡ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಸನ್ಮಾನ್ಯ ಎಲ್ ಕೆ ಅದ್ವಾನಿಯವರು ಇಲ್ಲಿ ರಾಮರಥ ಯಾತ್ರೆ ತೆಗೆದುಕೊಂಡು ಬಂದಾಗ ಅವಾಗ ನಾನು ಪಕ್ಷ ಸೇರಿದ್ದೆ. 1990ರಲ್ಲಿ ಚಂದ್ರಕಾಂತ್ ಬೆಲ್ಲದವರಿಗೆ MP ಟಿಕೆಟ್ ಕೊಟ್ಟಾಗ ಒಬ್ಬ ಬೂತ್ ಅಧ್ಯಕ್ಷ ಬೂತ್ ಅಧ್ಯಕ್ಷನಾಗಿ ನಾನು ಕಾರ್ಯ ಮಾಡಿದ್ದು ಇಲ್ಲಿ ಬಹಳಷ್ಟು ಸೀನಿಯರ್ ಪತ್ರಕರ್ತರಿಗೆ ಗೊತ್ತಿರಬಹುದು. ಅವಾಗ ಬೂತ್ನಲ್ಲಿ ಕೆಲಸ ಮಾಡ್ಲಿಕ್ಕೆ 100 ರೂಪಾಯಿ ಕೊಡ್ತಿದ್ವಿ ಖರ್ಚಿಗೆ ಅಂತೇಳಿ. ಅದನ್ನ ನಾವು ಬೈದು ವಾಪಸ್ ಕಳಿಸಿದ್ವಿ. ನಮ್ಗೆ ಯಾಕೆ ರೊಕ್ಕ ಕೊಟ್ಟಿವಿ ಅಂತೇಳಿ. ಅವತ್ತಿನ ಇವತ್ತಿನವರೆಗೂ 37 ವರ್ಷ ಒಬ್ಬ ಮನುಷ್ಯನ ಜೀವನದಲ್ಲಿ 30 ವರ್ಷ ಅಂದರೆ ದೊಡ್ಡ. ಇಲ್ಲಿ 30 ವರ್ಷ ಒಬ್ಬ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು, 30 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಮತ್ತು ಆ ಕಾಲದಲ್ಲಿ ಪಕ್ಷ ಏನೂ ಇರಲಿಲ್ಲ ಈ ಭಾಗದಲ್ಲಿ. ಶಹರ ಮಟ್ಟಕ್ಕೆ ಸೀಮಿತ ಆಗಿತ್ತು. ಬ್ರಾಹ್ಮಣರ ಪಾರ್ಟಿ ಅಂತಿದ್ರು, ಅಥವಾ ನಂತರ ಲಿಂಗಾಯತರ ಪಾರ್ಟಿ ಅಂತಿದ್ರು, ಶ್ರೀಮಂತರ ಪಾರ್ಟಿ ಅಂತಿದ್ರು. ಅಂತ ಕಾಲದಲ್ಲಿ ಪಕ್ಷ ಏನೇನು ಕೆಲಸ ಕೊಟ್ಟಿದ್ರು ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ, ವಿಶೇಷವಾಗಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಪಕ್ಷ ಕಟ್ಟೋದ್ರ ಜೊತೆಗೆ ಬಹಳಷ್ಟು ಕಾರ್ಯಕರ್ತರನ್ನ, ಬಹಳಷ್ಟು ಬೇರೆ ಬೇರೆ ನಾಯಕರನ್ನ ಪಕ್ಷದಲ್ಲಿ ಜೋಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ದೀವಿ. ನಾವು ಪ್ರಾರಂಭದಲ್ಲಿ ಪಕ್ಷದಿಂದ ನಾನು ಪ್ರತಿಫಲವಾಗಿ ನಾನು ಏನು ಬಯಸಿರ್ಲಿಲ್ಲ. ಒಳ್ಳೆ ಸರ್ಕಾರ ಬರಬೇಕು, ಒಳ್ಳೆ ಕಾರ್ಯಕರ್ತರು, ಒಳ್ಳೆ ಅಂದ್ರೆ ಜನಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಆಗಲಿ, ಈ ಭಾಗ ಅಭಿವೃದ್ಧಿ ಆಗಲಿ. ಮತ್ತು ಆ ಸಂದರ್ಭದಲ್ಲಿ ವಿಶೇಷವಾಗಿ TN ಶೇಷನ್ ಅವರು ಒಂದು ಕರೆ ಕೊಟ್ಟಿದ್ರು, ಯುವಕರು ಮತ್ತು ಎಜುಕೇಟೆಡ್ ಮಾಸ್ ಪಕ್ಷಕ್ಕೆ ಅಂದ್ರೆ ರಾಜಕೀಯಕ್ಕೆ ಬರ್ಬೇಕಂತೇಳಿ. ಅವಾಗಿನ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಬೇರೆ ಪಕ್ಷಗಳ ಒಂದು ಹೊಲಸು ರಾಜಕೀಯ ನೀತಿ. ಇಲ್ಲಿ ಕೂಡ ಕೆಲವೊಂದು ಘಟನಾವಳಿಯನ್ನು ನೋಡಿ ನಾನು ನಮ್ಮಂತ ಯುವಕರು, ಬಹಳಷ್ಟು ಮಂದಿ ಯುವಕರು ನನ್ನ ಜೊತೆ ಬಂದಿದ್ರು. ಅಂದ್ರೆ ರಾಜಕೀಯದಲ್ಲಿ ಒಳ್ಳೆಯವರು ಇರಬೇಕು, ಎಜುಕೇಟೆಡ್ ಇರಬೇಕು, ಸ್ವಚ್ಛ ರಾಜಕಾರಣ ಮಾಡಬೇಕು, ಒಳ್ಳೆಯವ್ರನ್ನ ಆರಿಸ್ತಾ ಇರಬೇಕು. ಈ ಒಂದು ಸದುದ್ದೇಶ ನಾವು ಬಂದಂಥವ್ರು. ಮತ್ತು ನಾವೇನು MLA ಆಗಬೇಕು, MP ಆಗಬೇಕು ಅಂತ ಏನು ಕನಸು ಕಂಡಿರ್ಲಿಲ್ಲ. ನಾನು ಸುಮಾರು 20 ವರ್ಷಗಳ ಕಾಲ ಬರೀ ಸಂಘಟನೆ ಮಾಡ್ಕೋತಾ ಬಂದೆ. ನಾನು ಯಾವಾಗ ಸಂಕೇಶ್ವರ್ ಅವರು 3 ಸಲ MP ಆದ್ರು, ಅವ್ರು 3ನೇ ಸಲ ಬಿಟ್ಟು ಕೊಡ್ತೀನಿ ಅಂದಾಗ ಅವರು ಈ ಭಾಗದ ಲಿಂಗಾಯತರ ಲೀಡರು, ಈ ಭಾಗದಲ್ಲಿ ಸಂಕೇಶ್ವರ್ ಅಂತಂದ್ರೆ ಈ ಸೀಟು ಲಿಂಗಾಯತರಿಗೆ ಬಿಟ್ಕೊಡ್ತಾರೆ ಅನ್ನೋ ಒಂದು ಇದರಿಂದ ನನಗೆ ಬಹಳಷ್ಟು ಜನ ಇಲ್ಲ ನೀ ಕೇಳಪ್ಪ, ಯಾಕೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಕೇಳ ಅಂದದಕ್ಕೆ ಅವಾಗ ನಾನು ಫಸ್ಟ್ ಟೈಮ್ ಅಂದ್ರೆ ಬೇರೆ ಯಾರಿಗೆ ಕೊಡ್ಲಿಕ್ಕಿಲ್ಲ, ಲಿಂಗಾಯತರಿಗೆ ಕೊಡ್ಬೋದು, ಅದ್ರಲ್ಲಿ ನಾನು ಕೊಡಿ ಅಂತ ನಾನು ಕೇಳಿದ್ದೆ. ನಿಜ ಅವಾಗ ಪ್ರಹ್ಲಾದ್ ಜೋಶಿನೂ ಕೇಳಿದ್ರು, ಮತ್ತು ಬೇರೆ ಒಂದು 8-10 ಮಂದಿ ಕೇಳಿದ್ವಿ, ಯಾರಿಗಾದ್ರೂ ಕೊಡಿ, ನಮ್ಮ ಕಾರ್ಯಕರ್ತರಿಗೆ ಕೊಡಿ ಅಂತೇಳಿ ಬಡ್ದಾಡಿದ್ದು ನಿಜ. ನಾನು ಅವಾಗ ನನ್ನ ತಲೆಯಲ್ಲಿ ನಮ್ಮ ಫ್ರೆಂಡ್ಸು ವೆಲ್ ವಿಷರ್ಸು, ಇಲ್ಲ ನೀ ಹಿಂಗೆ ದುಡ್ಕೋತ ಹೋಗ್ತೀಯ ಕೇಳೋಂಥದ್ದು ಕೇಳಿದ್ದೆ ನಾನು ಯಾವಾಗ ಸಂಕೇಶ್ವರ್ ಅವರು ಬಿಟ್ಟು ಹೋದಾಗ. ತದನಂತರ ಕೂಡ ಪ್ರಹ್ಲಾದ್ ಜೋಶಿ ಟಿಕೆಟ್ ಆಯಿತು, ಅವ್ರಿಗೆಲ್ಲ ಮಾಡ್ತಾ ಬಂದ್ವಿ, ಸಂಘಟನೆ ಮಾಡ್ತಾ ಬಂದ್ವಿ. ಪಕ್ಷ ಹೇಳಿದ್ದು ಒಂದು ಕೆಲಸನೂ ಬಿಟ್ಟಿಲ್ಲ. ನಾನು 37 ವರ್ಷದೊಳಗೂ ನನ್ನ ರೆಕಾರ್ಡ್ ಅದ. 3 ಬಾರಿ ಜಿಲ್ಲಾಧ್ಯಕ್ಷನಾಗಿ, ಯಾವಾಗ ಇಲ್ಲಿ ಯಾರು ಜಿಲ್ಲಾಧ್ಯಕ್ಷ ತಯಾರಿಲ್ಲ ಸಹಿತ ನಾನು ಜವಾಬ್ದಾರಿ ಕೊಟ್ಟಾಗ ನಾನು ಬೇಡ ಅಂದ್ರೆ ನಾನು ವಹಿಸ್ಕೊಂಡು ಇಡೀ ರಾಜ್ಯ ಪಕ್ಷ ಎಲ್ಲಿ ಹೇಳ್ತದೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ನಾನು 4 ಅಂಬಾಸಡರ್ ಕಾರ್ ಇದ್ದು, 2 ಕಾರ್ ನನ್ನ ದೊಡ್ಡ ಬಿಸ್ನೆಸ್ ಇತ್ತು, 2 ಕಾರ್ ಆಲ್ಮೋಸ್ಟ್ ಪಕ್ಷಕ್ಕೆ ಮೀಸಲಿಟ್ಟಿದ್ದೆ. ನಾವು ಇಲ್ಲಿ ನಾಯಕರು ಅನಂತಕುಮಾರ್ ಯಡಿಯೂರಪ್ಪರು ಬಂದರೆ ಯಾರ ಕಡೆನೂ ಗಾಡಿ ಇರಲಿಲ್ಲ. ಇಲ್ಲಿ ನಾ ಯಾರ್ದು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಇವತ್ತೇನು ದೊಡ್ಡ ದೊಡ್ಡ ನಾಯಕರಾಗಿರೋ ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ನಾವು ಯಾರ ಹತ್ರ ಗಾಡಿ ಇರಲಿಲ್ಲ. ನನ್ನ ಕಾರ್ ಬೆಳಗ್ಗೆ ಅನಂತಕುಮಾರ್ ಯಡಿಯೂರಪ್ಪನ ರೈಲ್ವೆ ಸ್ಟೇಷನ್ ರಿಸೀವ್ ಮಾಡಬೇಕು, ರಾತ್ರಿ ಮತ್ತೆ ಅವ್ರು ಬಿಡಬೇಕು.
ಈ ಥರ ಸಂಘಟನೆಯನ್ನು ಮಾಡಿದ್ರು ನಾವು. ಪಕ್ಷ ಆಮೇಲೆ ಒಂದಿಲ್ಲ ಒಂದು ದಿವಸ ನಮ್ಗೆ ಗುರ್ತಾಗಿರ್ತದೆ ಅಂತ ಗುರ್ತು ಮಾಡ್ತದೆ, ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಂಬ್ಕೊಂಡು ಬಂದಿದ್ದೆ ನಾನು. ತದನಂತರೂ ಕೂಡ ಭಾಳಷ್ಟು ಅವಕಾಶಗಳು ಬಂದರು ನನಗೆ. ಅಂದರೆ ಪ್ರತಿ ಕೋರ್ ಕಮಿಟಿಯಲ್ಲಾಗಲಿ ಅಥವಾ ಇಲ್ಲಿ ನಮ್ಮ ನಾಯಕರಿಗೆ ಕೇಳಿದಾಗ, ಅಂದರೆ ಪಕ್ಷದ ಕಾರ್ಯಕರ್ತರು, ವೆಲ್ ವಿಷರ್ಸು, ಮಾಧ್ಯಮದಲ್ಲಿ ಇರ್ಬೋದು ಮತ್ತು ಬೇರೆ ಪಕ್ಷದವ್ರು ಕೂಡ, ಏನಪ್ಪ ಇನ್ನೂ ಎಷ್ಟು ದಿವಸ ಹಿಂಗೆ ದುಡಿತೀಯ, ಏನಾದರೂ ಕೇಳು, ಏನಾದರೂ ಆಗಂದಾಗ ಅವಾಗ ನನಗೆ ಹೌದಪ್ಪ, ನನಗೆ ಏನಾದರೂ ಆಗಬೇಕು, ಜನಪ್ರತಿಯಾಗಿ ಏನಾದರೂ ಸೇವೆ ಮಾಡಬೇಕು. ಇವತ್ತೇನಾಗಿದೆ, ಜನಪ್ರತಿ ಅಂದರೆ ರೊಕ್ಕ ಮಾಡಕ್ಕೆ ಬರಕತ್ತಾರೆ ಎಲ್ಲರೂ. ಇವತ್ತಿಗೂ ನಾನು ನಮ್ಮ ಎಲ್ಲ ವರಿಷ್ಠರು ನಾನು ಕೇಳ್ಕೊಟ್ಟಿದ್ದು, ನಾನು ಅರ್ಜಿ ಒಳಗೆ ಅದನ್ನ ಬರೆದು ನಾನು ಸೇವೆ ಒಳಗೆ ನನಗೆ ಒಂದು ಅವಕಾಶ ಕೊಟ್ರಿ. ಆದರೆ ಇವತ್ತಿನ ಪರಿಸ್ಥಿತಿ ವ್ಯವಸ್ಥೆ ಒಳಗೆ ಬಹುಶಃ ನಮ್ಮಂಥ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಬೇಡ ಆಗೈತೆ ಅನ್ಸುತ್ತೆ. ಅದು ನಾನು ಪಕ್ಷ ಕಟ್ಟಿದ್ದಪ್ಪ, ನಾನಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಪಕ್ಷ ಇನ್ನೇನು ಇಲ್ಲದಾಗ ನಾವೆಲ್ಲ ಓಡಾಡಿ ಪಕ್ಷ ಕಟ್ಟಿದ್ದು ನನಗೆ ಹೆಮ್ಮೆ ಇದೆ. ಈ ಪಕ್ಷಕ್ಕೆ ನಾನು ದ್ರೋಹ ಮಾಡಬಾರ್ದು ಅಂತೇಳಿ ಎಷ್ಟು ಸಲ ಅವಕಾಶ ಬಂದು ನನಗೆ ಮಿಸ್ ಆದರೂ ಕೂಡ ಕನಿಷ್ಠ ಒಂದು 5 ಸಲ ಹಂಗೆ ಹಲವಾರು ಬಾರಿ ನನ್ನ ಹೆಸರು ಬಂದದ ಮೇಲೆಲ್ಲ ಹೋಗಿತ್ತು. 5 ಬಾರಿ. ಅದ್ರ ಒಂದು ಸಲ ಅಂತೂ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯಕ್ಕೆ ಆಲ್ಮೋಸ್ಟ್ ನನ್ನ ಹೆಸರು ಫೈನಲ್ ಆಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಅವತ್ತು ಗೃಹ ಮಂತ್ರಿ ನನಗೆ ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿದ್ರು, ನೋಡಪ್ಪ ಎಲ್ಲ ರಿಪೋರ್ಟ್ ಕಳಿಸಿದ್ದೀನಿ, ಇದು ಇಂಟೆಲಿಜೆನ್ಸ್ ರಿಪೋರ್ಟು, ಮಗನ MLC ಕೇಳಿತಿ, MP ಆಗತ್ತೀವಿ, ನಮ್ಮನ್ನು ಮರಿಬೇಡ ಅಂತ ವಿಶ್ ಮಾಡಿದ್ರು. 11-12 ಗಂಟೆ ಅಂದ್ರೆ ಉಲ್ಟಾ ಆಯಿತು. ಆ ಕಾರ್ಯಕರ್ತರಿಗೆ ಕೊಡ್ಬೇಕಂತ ಮೇಲೆ ನೋಡಿ ಡಿಸೈಡ್ ಮಾಡಿದ್ರು. ಇಲ್ಲಿ ಬೇರೆ ಬೇರೆ ಕಾರಣಾಂತರದಿಂದ ಅದನ್ನ ತಪ್ಪಿಸಿದ್ರು. ಆಮೇಲೆ 3 ಸಲ MLC ಕೋರ್ ಕಮಿಟಿಯಲ್ಲೆಲ್ಲ ಚರ್ಚೆ ಮಾಡಬೇಡಿ, ನನ್ನ ಹೆಸರು ಫೈನಲ್ ಆಗಿದೆ. ಲಾಸ್ಟ್ 2 ವರ್ಷ ಕೆಳಗಡೆ ಆಲ್ಮೋಸ್ಟ್ ಬಂದ್ಬಿಡಂತೇಳಿ ರಾತ್ರಿ ನನಗೆ ಫೋನ್ ಮಾಡಿದ್ರೆ ನಾನು ಅಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ರಾತ್ರಿ 3 ಗಂಟೆಗೆ ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಪಾರ್ಟಿಸ್ಗೂ ಎಲ್ಲ ಫಿಲ್ ಅಪ್ ಮಾಡಿ, ಇನ್ನು 10 ಗಂಟೆಗೆ ನಾಮಿನೇಷನ್ಗೆ ಹೋಗೋಕ್ಕೆ ಅಲ್ಲಿ ನಮ್ಮ ಲೀಗಲ್ ಟೀಮು, ನಮ್ಮೆಲ್ಲ ಪಕ್ಷದ ನಾಯಕರೆಲ್ಲ ಅಲ್ಲಿ ನನ್ನ ಜೊತೆ ಕೂತಿದ್ದಾರೆ. ಫಿಲಪ್ ಮಾಡಿ ನಾವು ವಿಧಾನಸೌಧಕ್ಕೆ ನಾಮಿನೇಷನ್ ಮಾಡೋಕ್ಕೆ ಹೋಗ್ಬೇಕಾಯ್ತು. ಕೊನೆಗಳಿಗೆ ಇಲ್ಲಿ ಇಲ್ಲ, ಪಕ್ಷ ತೀರ್ಮಾನ, ಇದು ಲಕ್ಷ್ಮಣ ಸವದಿಯವ್ರಿಗೆ ಕೊಟ್ಟಿದ್ದೀವಿ, ನೀವು ಮುಂದೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಅವಾಗ ನನಗೆ ಎಷ್ಟೇ ನೋವು ಅಪಮಾನ ಆದರೂ ನನಗೆ ಪಕ್ಷದೊಂದು ಇದಕ್ಕೆ ನನಗೆ ನಿರ್ಧಾರ ಕೈಗೊಂಡು ಆಯಿತು, ಪಕ್ಷದ ನಿರ್ಧಾರ ಅಂತೇಳಿ ನಾನು ವಾಪಸ್ ಬಂದಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ 2-3 ಬಾರಿ ಬೇರೆ ಬೇರೆ ಪಕ್ಷದ ನಮ್ಮ ವಿಭಾಗ ಪ್ರಭಾಕರಿಗೆ, ಅಲ್ಲಿ ಪ್ರತಾಪ್ ಸಿಂಗ್ ನಾಯ್ಕನ್ನವರಿಗೆ, ಪ್ರೀತ ಮತ್ತು ಬೇರೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದಿಬ್ಬರಿಗೆ ಬೇರೆ ಭಾಗದಲ್ಲಿ ಕೊಟ್ಟಿದ್ದಕ್ಕೆ, ಅಲ್ಲಿ ಜಾತಿ ಮತ್ತು ಪ್ರದೇಶ ನೋಡಿ ಕೊಟ್ಟಿದ್ದಕ್ಕೆ ನಾನು ದುಃಖ ಆಗಿರಲಿಲ್ಲ. ಅವು ಆಯಿತು ಬಿಡು, ನನ್ನ ಮುಂದೆ ನನಗೆ ಅವಕಾಶ ಸಿಗುತ್ತೆ ಅಂತೇಳಿ ನಾನು ಬಿಟ್ಟಿದ್ದೆ. ಮೊನ್ನೆ ಮತ್ತೊಂದು 2 ವರ್ಷ ಕೆಳಗಡೆ ಮತ್ತೊಂದು ಸಲ MP ಕ್ಷೇತ್ರದ ಬಂತು. ಅವಾಗ ನನ್ನ ಹೆಸರು ಹೋಗಿತ್ತು ಅಷ್ಟೇ ಅಲ್ಲ, ನನಗೆ ರಾಜ್ಯದಿಂದ ಬೇರೆ ಮೂಲಗಳಿಂದ, ಇಲ್ಲ ಉತ್ತರ ಕರ್ನಾಟಕ ಬೇರೆ SC ST ಅಥವಾ OBCಯಲ್ಲಿ ಯಾರನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ಹೆಸರಿದ್ರೆ ಕೊಡಿ. ಅಂದರೆ ಈ ಭಾಗದಲ್ಲಿ ಏನಾದರೂ BJPದು ಏನಾದರೂ ಪ್ರಶ್ನೆ ಕೇಳಿದ್ರೆ ರಾಜ್ಯದಿಂದ ನನಗೆ ಮೊದಲು ಫೋನ್ ಮಾಡ್ತಾರೆ. ಹಳೇದೇನಾದರೂ ಘಟನಾವಳಿಗಳು, ಹಳೆ ಫೋಟೋಗಳು ಇರ್ಬೋದು, ಹಳೆಗೆ ವಿಚಾರಗಳನ್ನ ಕೇಳಲಿಕ್ಕೆ ನನಗೆ ಫೋನ್ ಮಾಡ್ತಾರೆ. ಈ ಭಾಗದಲ್ಲಿ ಯಾರಿದ್ದಾರೆ ಅವ್ರ ಹೆಸರು ಕೇಳೋರು ನನಗೆ ಕೇಳ್ತಿರ್ತಾರೆ. ಅವಾಗ ನಾನೇ ಹೇಳಿದ್ದು, ನಾರಾಯಣ ಸಾಬ್ ಮಾಂಡ್ಗೆ ಅವ್ರ ಹೆಸರು, ಇನ್ನು ಅವ್ರ ಜೊತೆ ಇನ್ನೂ 5-6 ಹೆಸರುಗಳು ನಾನು ಹೇಳಿದ್ದೆ. ಅವಾಗೂ ನಾನು ತಪ್ಪಿತು, ಮತ್ತು ಅವ್ರಿಗೆ ಮಾಡಿದ್ರು, ಆಯಿತು ಕಾರ್ಯಕರ್ತರಿಗೆ ಮಾಡಿದ್ರು ಅಂತ ಬಿಡಿಸ್ಕೊಂಡು. ಈ ಕಳೆದ ವರ್ಷ MLC ಆಲ್ಮೋಸ್ಟ್ ಎಲ್ಲ ಕೋರ್ ಕಮಿಟಿಯವ್ರು ನನ್ನ ಹೆಸರು ಹೇಳಿ ಫೈನಲ್ ಮಾಡಿ ಕಳಿಸಿದ್ದಾರೆ. ಪಕ್ಷಕ್ಕೆ ಸಂಬಂಧ ಇಲ್ಲದಂಥ ಒಬ್ಬ ವ್ಯಕ್ತಿ, ಇತ್ತೀಚೆಗೆ ಕಾಂಗ್ರೆಸ್ನಿಂದ ಬಂದಂಥ ಒಬ್ಬ ವ್ಯಕ್ತಿ, ಬೀದರ್ದವರು, ಮುಳೆ ಅಂತೇಳಿ ಮರಾಠ ಸಮಾಜ, ನನಗೆ ಅಲ್ಲಿ ಕಾಸ್ಟ್ ತೊಗೊಂಡು ಬಂದರು. ಭಾಳ ಬೇಜಾರತ್ತು ನನಗೆ. ನಾನು ಎಂದು ಜಾತಿ ರಾಜಕಾರಣ ಮಾಡಿದವಲ್ಲ. ಇಲ್ಲಪ್ಪ, OBC ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ, ನಿನ್ನ ಮುಂದೆ ಅವಕಾಶ ಕೊಡ್ತೀವಿ. ಇಡೀ ಕೋರ್ ಕಮಿಟಿಯವ್ರು ನನ್ನ ಹೆಸರು ಹೇಳಿದ್ರು, ಅದು ಫೈನಲ್ ಮಾಡಿದೆ. ಮೊಳೆ ಅನ್ನೋರಿಗೆ ಅದನ್ನು ಟಿಕೆಟ್ ಕೊಟ್ಟರು. ಆವಾಗಲೂ ನಾನು ಸುಮ್ಮನಿದ್ದೆ. ಈಗ ಈ ಪಶ್ಚಿಮ ಪದವೀಧರ ಕ್ಷೇತ್ರದ್ದು ಸನ್ಮಾನ್ಯ ಸಂಕ್ನೂರವರು ನಮ್ಮ ವಿರುದ್ಧ ನಿಂತು ಸೋತವ್ರವರು, ಅವ್ರ ವಿರುದ್ಧ ನಾವು ಹೋರಾಟ ಮಾಡಿದವರು. ಅವ್ರು ಅಲ್ಲಿ ಸೋತೋದಕ್ಕೆ ನಮ್ಮ ಪಾರ್ಟಿಗೆ ಬಂದರು. ನಾವು ಹೇಳಿದ್ವಿ, ಪಾರ್ಟಿಗೆ ಬಂದ್ರಲ್ಲ, ಕೆಲಸ ಮಾಡಲಿ ಅವರು. ಮತ್ತು ಅವ್ರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಿಂತಿದ್ರು, ಮತ್ತು ಅವ್ರಿಗೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕೊಡ್ತಾ ಇದ್ರು. ಒಬ್ಬ ಕಾರ್ಯಕರ್ತರು ಕೊಡ್ರಿ ಅಂತ ಹೇಳಿದ್ವಿ ನಾವು. ಅವು ಇನ್ನೂ ಡೀಪಾಗಿ ಹೇಳೋದಂದ್ರೆ ನಾವು ಈಗ ಎಲ್ಲ ಹೇಳೋದಿಲ್ಲ, ಮತ್ತೊಂದು ಸಲ ಅದನ್ನ ಹೇಳ್ತೀನಿ. ಆ ಸಂದರ್ಭದಲ್ಲಿ ಕೂಡ ಆಯಿತು, ಅವ್ರಿಗೆ ಪಕ್ಷ ತೀರ್ಮಾನ ಆದ ನಾವೆಲ್ಲರೂ ತನು ಮನ ಧನದಿಂದ
ಯಾಕೆ ಒಂದು ಪೈಸಾ ಇಲ್ಲ ಇವತ್ತು ಯಾವುದೇ ಎಲೆಕ್ಷನ್ ನಾನು ಯಾರ ಕಡೆ ಒಂದು ಪೈಸಾ ತೊಗೊಂಡಿಲ್ಲ. ನಾನು ಬೇರೆದವ್ರು ತೊಗೊಂಡಿದ್ದಾರೆ ಗೊತ್ತಿಲ್ಲ ನನಗೆ. ಮೋಹನ್ ಲಿಂಕೆ ಅವ್ರು ಬಂದಿದ್ರು, ಅವರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ. ಪ್ರತಿ ಎಲೆಕ್ಷನ್ದಾಗ ಬರೋರು, MLA MLC ಎಲೆಕ್ಷನ್ ಬರೋರು, ಜಗದೀಶ್ ಶೆಟ್ಟರ್ ಕಡೆ ಹೋಗೋರು, ನಾ ಈ ಸಲ ಟಿಕೆಟ್ ಕೊಡ್ರಿ ಯಾವ್ದಾರ ನಿಲ್ತೀನಿ ಕುಂದಗೋಳು ಕೇಳ್ತಿದ್ರು, ನವಲುಂದ್ ಕೇಳ್ತಿದ್ರು, ಅಥವಾ ಈ MLC ಕೇಳ್ತಿದ್ರು. ಅವಾಗ ಜಗದೀಶ್ ಶೆಟ್ಟರ್ ನನಗೆ ಹೇಳಿದ್ ನೆನಪದ, ಅವರು ಬೇಕಾದ್ರೆ ನೀವು ಕೇಳ್ರಿ ಮೋಹನ್ ಲಿಂಕೆ ಅವ್ರಿಗೆ. ಇಲ್ಲ ಲಿಂಗರಾಜ್ ಪಾಟೀಲ್ ಹೋಗಿ ಭೇಟಿಯಾಗು, ಒಂದು ಯಾವ್ದಾರ ಸ್ಥಾನಮಾನ ತಗೋ, ಪದಾಧಿಕಾರಿ ಆಗು, ಕೆಲಸ ಮಾಡು, ಟಿಕೆಟ್ಗಳು ನಿನ್ಗೆ, ಯಾಕಂದ್ರೆ ನಮಗೂ ಹೇಳಕ್ ಉತ್ತರ ಹೇಳಕ್ ಸರಿ ಆಗ್ತದೆ ಅಂತೇಳಿ ಪ್ರತಿ ಸಲ ಹೇಳೋರು ಅವರು. ಸೊ ಅವರು ಪಾರ್ಟಿಗೆ ಬಂದ್ರು, ಪಾರ್ಟಿಗೆ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ರು. ಅವಾಗೆಲ್ಲ ನಮ್ಗೆ ಸಮಾಧಾನ ಮಾಡಿದ್ರಿ, HK ಪಾಟೀಲ್ ವಿರುದ್ಧ ಬೇಡ, ಅವ್ರು ನಿಂತ್ಕೊಳ್ಳಿ ಅಂತಂದ್ರು. ನಮ್ಗೆ ಅವಾಗ ವಿಶ್ವಾಸ ತಗೊಳ್ಳಿಲ್ಲ. ಆದ್ರೂ ಕೂಡ ನಾನು ಅವ್ರ ಕ್ಯಾಂಡಿಡೇಟ್ ಏಜೆಂಟ್ ಆಗಿ ಒಂದು ಪೈಸಾ ನಾವು ಅಪೇಕ್ಷೆ ಪಡೆದ ಅವ್ರನ್ನ ಆರಿಸ್ತಂದ್ವಿ. ಅವ್ರ ಪಕ್ಷಕ್ಕೆ ಕೈ ಕೊಟ್ಟು ಹೋಗ್ಬಿಟ್ರು. ಸಂಕನೂರು ಬಂದರು. ಸಂಕನೂರವ್ರಿಗೂ ಕೂಡ ನಾವು ಬಂದ ತಕ್ಷಣ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ನಿಂತು ಸೋತಾರ. ಅವರು ನಮ್ಮ ವಿರುದ್ಧ ನಿಂತು ಸೋತಾರ. ಹೊರಟಿನ ಸೋಲ್ಸಕ್ಕೆ ಹೋಗಿ ನಮ್ಮನ್ನು ಸೋಲ್ಸಿದಾರ. ಮತ್ತು ಅವ್ರಿಗೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಯಾಕೆ ಕೊಡ್ತೀವಿ ಅಂತ ಕೇಳಿದ್ವಿ, ಉತ್ತರ ಇಲ್ಲ. ಆದರೂ ಪಕ್ಷ ತೀರ್ಮಾನ ಅಂತ ನಾವು ಕೆಲಸ ಮಾಡಿದ್ವಿ, ಅವ್ರು ಗೆಲ್ಸಂದ್ವಿ. ಮತ್ತೊಂದ್ಸಲ ಕಳೆದ ಬಾರಿ ಅವ್ರಿಗೆ ಬಹುಶಃ ತಮ್ಮ ಪತ್ರಿಕೆಯಲ್ಲಿ ಕೂಡ ಬಂದಿತ್ತು. ಅವರು ಆ 6 ವರ್ಷಗಳ ಕಾಲ ಅವ್ರು ಎಲ್ಲಿದ್ದಾರೆ ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡಿದ್ರು. ಪತ್ರಿಕೆಯಲ್ಲಿ ಕೂಡ ಬಂದಿತ್ತು, ಸಂಕನೂರವ್ರನ್ನ ಹುಡುಕೊಡ್ರಿ ಅಂತೇಳಿ. 2ನೇ ಸಲ ಬಂದಾಗ ಅವಾಗ ಭಾನುಪ್ರಕಾಶ್ ಅವ್ರು ದಯವಿಟ್ಟು ಅಂದ್ರೆ ಅವರು ಇಲ್ಲ ಇವತ್ತು, ದೇವಗೀತ ಭಾನುಪ್ರಕಾಶ್ ನಮ್ಮ ರಾಜ್ಯ ಉಪಾಧ್ಯಕ್ಷ ಇದ್ರು, ex-MLC. ಅವರ ಒಂದು ತಂಡ ಮಾಡಿ ಸರ್ವೆ ಮಾಡಲಿಕ್ಕೆ ಕಳಿಸಿದ್ರು. ಹೇಗೆ ಮೊನ್ನೆ R ಅಶೋಕ್ ಅವರು ನಮ್ಮೊಂದು 6 ಜನ ತಂಡ ಇಲ್ಲಿ ಏನು ಹುಬ್ಳಿಗೆ ಕಳಿಸಿದ್ರು, ಆ ರೀತಿ ಒಂದು ತಂಡ ಇಡೀ 4 ಜಿಲ್ಲೆಗೆ ಪ್ರವಾಸ ಮಾಡಿ ಅವರೊಂದು ವರದಿ ಕೊಟ್ಟರು. ಸಂಕನೂರು ಇಲ್ಲ ಅಂದ್ರೆ, ಸಂಕನೂರು ಬಗ್ಗೆ ನೆಗೆಟಿವ್ ಇದೆ, ಸಂಕನೂರು ಇಲ್ಲ ಅಂದ್ರೆ ಲಿಂಗರಾಜ್ ಪಾಟೀಲ್ ಕೊಡ್ರಿ ಈ ರೀತಿ. ಮತ್ತು ಇನ್ನೂ 2 ಹೆಸರು ಸೇರಿಸಿದ್ರು, ಮೂರು ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿದ್ರು. ಅವಾಗೂ ನಮ್ಗೆ ಅನ್ಯಾಯ ಮಾಡಿದ್ರು. ಅಂದರೆ ಜಗದೀಶ್ ಶೆಟ್ಟರು ಇಲ್ಲ ಸಿಟ್ಟಿಂಗ್ ಚೇಂಜ್ ಮಾಡೋದು ಬೇಡ, ರಾಂಗ್ ಮೆಸೇಜ್ ಹೋಗ್ತದೆ, ಇದೊಂದು ಸಲ ಕೊಟ್ಬಿಡೋಣ ಅಂತೀನಿ. ಅವಾಗ ಸಂಕನೂರು ಇಲ್ಲ ನಾನು ಮುಂದೆ ನಿಲ್ಲೋದಿಲ್ಲ, ನನಗೆ ಇದೊಂದು ಚಾನ್ಸ್ ಕೊಟ್ಟರು ಅಂತ ಹೇಳಿದರು. ಈಗ ನಾ ಹಂಗೆ ಅಂದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅದಕ್ಕೆ ಅವಾಗ ಇಷ್ಟು ಸೋಷಿಯಲ್ ಮೀಡಿಯಾ ಆಗಲಿ, ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಷ್ಟು ಇದು ಇರಲಿಲ್ಲ. ನಾವು ಎಲ್ಲಿ ರೆಕಾರ್ಡ್ ಇಟ್ಕೊಂಡಿಲ್ಲ. ನಾನು ಒಂದು ವಿಶ್ವಾಸದ ಮೇಲೆ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಟು, ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ನಾವು ಒಪ್ಕೊಂಡಿದ್ವಿ. ಆಯ್ತು, ಮುಂದಿನ ಸಲ ನಿಲ್ಲುದಿಲ್ಲ ಅಂತಂದ್ರೆ ಈ ಸಲ ಮತ್ತೆ ಟಿಕೆಟ್ ಕೇಳಿದ್ರು, ಕೇಳಕ್ಕೆ ತಪ್ಪಿಲ್ಲ. ನಾವು ಮತ್ತೆ ಇಷ್ಟು ವರ್ಷ ದುಡ್ದೇವಿ, ಕಾರ್ಯಕರ್ತರಿಗೆ ಮತ್ತು ಪಬ್ಲಿಕ್ಕಿಗಾತು ನಮ್ಮ ಇಷ್ಟು ವರ್ಷ ದುಡಿದಂಥ ನನಗೆ ಎಷ್ಟು ಸಲ ಅನ್ಯಾಯ ಆಗಿದೆ ಎಲ್ಲ ಇಡೀ ರಾಜ್ಯದ ಕಾರ್ಯಕರ್ತರು. ಯಾಕಂದ್ರೆ ನನಗೆ ಎಲ್ಲ ಪರಿಚಯ, ಎಲ್ಲರೂ ಪರಿಚಯ. ನಾನು ಕೇವಲ ಈ ಹುಬ್ಳಿ ಧಾರವಾಡಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಸಹಪ್ರಭಾರಿಯಾಗಿ, ಪ್ರಭಾರಿಯಾಗಿ, 3 ಬಾರಿ ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯದ ಕಾರ್ಯದರ್ಶಿ, ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ, ಮತ್ತು ಬೇರೆ ಬೇರೆ ಜಿಲ್ಲಾ ಉಸ್ತುವಾರಿಯಾಗಿ ಹಲವಾರು ಚುನಾವಣೆಗಳಲ್ಲಿ ಜವಾಬ್ದಾರಿ ಹೊತ್ಕೊಂಡು, ಉತ್ತರ ಕನ್ನಡ ಜಿಲ್ಲೆಯ ಅನಂತ್ ಕುಮಾರ್ ಹೆಗಡೆ ಅವರು ಚುನಾವಣೆ ಇನ್ಚಾರ್ಜ್ ಇದ್ದೆ. ಇಲ್ಲಿ ಬಾಗಲಕೋಟೆ ಜಿಲ್ಲಾ ಮೊನ್ನೆ PC ಗದ್ದಿಗೌಡರು ಇಲೆಕ್ಷನ್ ಇನ್ಚಾರ್ಜ್ ಇದ್ದೆ. ಇಲ್ಲಿ ಧಾರವಾಡ ಜಿಲ್ಲಾ ಬೈ ಎಲೆಕ್ಷನ್ ಎಲ್ಲ ಸಂದರ್ಭದಲ್ಲೆಲ್ಲ ಇನ್ಚಾರ್ಜ್ ಇದೆ. ಮೊನ್ನೆ ಪ್ರಭಾರಿಯಾಗಿ ಇದ್ಕೊಂಡು 17 ವಿಧಾನಸಭಾ ಕ್ಷೇತ್ರ ಈ ನಮ್ಮ ಧಾರವಾಡ ವಿಭಾಗದ್ದು ಇನ್ಚಾರ್ಜ್ ಆಗಿದ್ದೆ. ಎಲ್ಲರಿಗೂ B ಫಾರ್ಮ್ ನಾನೇ ಕೊಟ್ಟಿದ್ದೀನಿ, ದುಡ್ಡು ನಾನು ಪಾರ್ಟಿ ಫಂಡ್ ನಾವು ಕೊಟ್ಟಿದ್ದೀವಿ, ನಮ್ಮ ಥ್ರೂ ಹೋಗಿ. ಪ್ಲಸ್ 1 ಪೈಸಾನು ಯಾರ ಕಡೆಯಿಂದಲೂ ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೆ, ಎಲ್ಲಿಯೂ ಅವ್ಯವಹಾರ. ಉಳಿದ ದುಡ್ಡು ಲೆಕ್ಕ ಮಾಡಿ ವಾಪಸ್ ಕೊಟ್ಟಿದ್ದಂಥ ಉದಾಹರಣೆ ಬಹುಶಃ ರಾಜ್ಯದಲ್ಲಿ ನಂದು ಒಬ್ಬಂದೇ ಇದೆ. ಅಂದರೆ ಈ ರೀತಿ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಬೇಡರೋ ಏನೋ ಅಂತ ಆ ಥರ ಒಂದು ಸನ್ನಿವೇಶವನ್ನು ಬರ್ತಾ ಇರೋದು ನಂಗೆ ಭಾಳ ದುಃಖದ ಸಂಗತಿ. ಈ ರೀತಿ ನನಗಾಗಿರೋ ಅನ್ಯಾಯ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ನೋವು ನಮ್ಮ ಪಕ್ಷದ ಕಾರ್ಯಕರ್ತರ ನೋವು ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಸಲ ನಾನು ಸ್ಟ್ರಾಂಗ್ ಆಗಿ ಎಲ್ಲ ರೀತಿಯಿಂದ ನಾನು ತಯಾರಿ ಮಾಡ್ಕೊಂಡಿದ್ದೆ. ಈ ಸಲ ನನಗೆ ಸಿಗ್ತದೆ, ನಾನು ಕೊಡ್ತಾರಂತ. ಯಾಕಂದ್ರೆ ಅವ್ರು ಕೇಳೋದಿಲ್ಲ ಅಂದಿದ್ರು, ಕೇಳಿದ್ರು, ಆಯಿತು ಕೇಳ್ರಿ ಅಂತಂದೆ. ನಾನು ಕೇಳಿದೆ. ನಾನು ಎಲ್ಲ ರೀತಿಯಿಂದ ಎನ್ರೋಲ್ಮೆಂಟ್, ಹೈಯೆಸ್ಟ್ ಎನ್ರೋಲ್ಮೆಂಟ್ ಮಾಡಿದೆ. 4 ಜಿಲ್ಲಾ ನನ್ನ ಟಚ್ ಇತ್ತು. ಈಗಲೂ 4 ಜಿಲ್ಲೆಯಿಂದ ನಿನ್ನೆಯಿಂದ ಸಾವಿರಾರು ಫೋನ್ಗಳು ಬಂದಿದ್ದಾವೆ ನನಗೆ ಅನ್ಯಾಯ ಆಗಿದ್ರ ಬಗ್ಗೆ. ಪಾಪ ಕಾರ್ಯಕರ್ತರು ನೊಂದಿದ್ದಾರೆ. ಅಷ್ಟು ನಾನು ರೆಡಿ ಇಟ್ಕೊಂಡಿದ್ದೆ ನಾನು. ಮತ್ತು ಕೊನೆಗಳಿಗೆ ಹೋದ ವಾರವರೆಗೂ ನನಗೆ ರಾಜ್ಯದ ಅಧ್ಯಕ್ಷರು
ಇಲ್ಲಪ್ಪ ನಿಮ್ಮ ಇಬ್ಬರೊಳಗದ ಅದು ನಿಂದು ಎಲ್ಲ ನಿನ್ನ ಬಗ್ಗೆ ಭಾಳ ಮಂದಿ ಹೇಳಿದಾರ, ನಿಂದಾಗತ್ತೆ ಅಂತಲೇ ಹೇಳಿದರು. ಬೊಮ್ಮಾಯಿಯವರು, ಪ್ರಹ್ಲಾದ್ ಜೋಶಿ ಎಲ್ಲರಿಗೂ ನಾನು ಎಷ್ಟು ಸಲ ಭೇಟಿ ಆದೆ, ಎಷ್ಟು ಸಲ ಕೇಳಿದೆ, ಎಲ್ಲರ ಕಡೆಯಿಂದ ಹೇಳಿಸಿದ್ದೆ. ಎಲ್ಲರೂ ಇಲ್ಲ ಲಿಂಗರಾಜ್ಗೆ ಅನ್ಯಾಯ ಆಗಿದೆ, ಲಿಂಗರಾಜ್ ಈ ಸಲ ಮಾಡೋದು ಅಂತಂದಿದ್ರು. ಈ ಸಲದ ಕೋರ್ ಕಮಿಟಿ ಒಳಗೆ ಪ್ರತಿಯೊಬ್ಬರು ನನ್ನ ಪರವಾಗಿ ಮಾತಾಡಿದ್ರು. ಯಾಕಂದ್ರೆ ಆರ್ ಅಶೋಕು, ಸಿ ಟಿ ರವಿ, ಸದಾನಂದ ಗೌಡ್ರು, ಇವತ್ತೇನು ಎಲ್ಲ ನಮ್ಮ ನಾಯಕರ ಜೊತೆ ನಾನು 1990ರಲ್ಲಿ ಕೆಲಸ ಮಾಡಿದ್ವಿ. ಯುವ ಮೋರ್ಚಾದಾಗ ನಾನು ಸ್ಟೇಟ್ ಸೆಕ್ರೆಟರಿ ಆಗಿದ್ದಾಗ ಅವರೆಲ್ಲ ಉಪಾಧ್ಯಕ್ಷ, ಕಾರ್ಯದರ್ಶಿ, ಜನರಲ್ ಸೆಕ್ರೆಟರಿ ಇದ್ದವರು. ಹೀಗಾಗಿ ಇಷ್ಟೆಲ್ಲ ನಂದು ತಪ್ಪು ಏನು ಗೊತ್ತಾಗ್ತಿಲ್ಲ. ಈ ಸಂಗನೂರು ಕೊಡೋದಾಗಿತ್ತಂತಂದ್ರೆ ವಿಚಾರ ಮಾಡಿ ಕೊಡ್ಬೇಕಾಗಿತ್ತು. ಇವತ್ತು ನಾನಲ್ಲ, ಇವತ್ತೇನು ಆಕಾಂಕ್ಷಿಗಳು ಎಷ್ಟೊಂದು 15 ಮಂದಿ ಇದ್ರು, ಎಲ್ಲರೂ ಸೇರಿ ಅವ್ನಿಗೆ ಕೊಡ್ಬೇಡಿ ಅಂತ ಹೇಳಿದರು. 4 ಜಿಲ್ಲೆಯಿಂದ ಬ್ಯಾಡ್ರಿ ಅವ್ರಿಗೆ, ಎಲ್ಲಿ ಅವ್ರನ್ನ ನೋಡೇ ಇಲ್ಲ, ಅವ್ನು ಸಂಘಟನೆ ಜೊತೆಗೆ ಇಲ್ಲ, ಅವರು ಪಕ್ಷದ ಜೊತೆಗೆ ಇಲ್ಲ, ಪಕ್ಷದ ಕಾರ್ಯಕರ್ತರಿಗೆ ಭೇಟಿ ಆಗೋ ದೂರ ಉಳಿತು, ಫೋನ್ ಸಹಿತ ತೊಗೊಳುದಿಲ್ಲ. ಮತ್ತು ಅವ್ರಿಗೆ ವಯಸ್ಸಾಗಿದೆ. ಮತ್ತು ನಿಮ್ಮಂಥ ಕಾರ್ಯಕರ್ತರಿಗೆ ಕೊಟ್ಟರೆ ಒಳ್ಳೇದು, ಅಥವಾ ಬೇರೆ ಯಾರು ಕಾರ್ಯಕರ್ತರಿಗೆ ಕೊಟ್ಟಿದ್ದು ಒಳ್ಳೇದಾಗ್ತಿತ್ತು ಅಂತ ಎಲ್ಲರಿಗೂ ಭಾವನೆ ಬರ್ತಾ ಇದೆ. ಹೀಗಾಗಿ ಇವತ್ತು ನನಗೆ ಬಹಳ ನೋವಿನಿಂದ, ಅಂದರೆ ರಾಜ್ಯದ ಶಿಸ್ತು ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಬಹಳಷ್ಟು ಜನ ಅಂದರೆ ವಿಷರ್ಸ್ ಬೇರೆ ಬೇರೆ ವಿಚಾರಗಳು ನನ್ನ ಮುಂದೆ ಇಟ್ಟಿದ್ರು. ಆದರೆ ನನಗೊಂದು ಇದೆ, ಫೀಲಿಂಗ್ ಇದೆ. ನಾವು ಕಟ್ಟಿದ ಪಕ್ಷಕ್ಕೆ ದ್ರೋಹ ಮಾಡೋದಂತೂ ನಮ್ಮಲ್ಲಿ ಇಲ್ಲೇ ಇಲ್ಲ. ಯಾಕಂದ್ರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ ನಮಗೆಲ್ಲ ಹಿರಿಯರು ಕಲಿಸಿದ್ದಾರೆ. ಹೀಗಾಗಿ ನಾನು ಪಕ್ಷಕ್ಕೆ ಗೌರವ ಕೊಟ್ಟು ಸದ್ಯಕ್ಕೆ ನಾನು ರಾಜ್ಯ ಶಿಸ್ತು ಸಮಿತಿಯ ಏನು ಅಧ್ಯಕ್ಷ ಜವಾಬ್ದಾರಿ ಅದ, ಅದರಿಂದ ನನಗೆ ವಿಮುಕ್ತಿಗೊಳಿಸ್ಲಿಕ್ಕೆ ನಾನು ರಾಜ್ಯಾಧ್ಯಕ್ಷರಿಗೆ ಈಗಾಗಲೇ ಪತ್ರ ಬರೆದಿದ್ದೀನಿ. ಅದ್ರ ಕಾಪಿ ನಿಮಗೆ ನಾನು ಸಾಫ್ಟ್ ಕಾಪಿ ನಿಮ್ಗೆಲ್ಲರಿಗೂ ಹಾಕ್ತೀನಿ. ಮತ್ತು 8 ದಿನಗಳ ಕಾಲ ನಮ್ಮ ವರಿಷ್ಠರಿಗೆ ಏನು ಇಲ್ಲಿ ಜವಾಬ್ದಾರಿ ತಗೊಂಡು ಏನು ನಿರ್ಣಯವನ್ನು ಕೈಗೊಂಡಿದ್ದಾರೆ ನಮ್ಮೆಲ್ಲ ನಾಯಕರು, 8 ದಿವಸಗಳ ಕಾಲ ನಾನು ಅವರಿಗೆ ಅವಕಾಶವನ್ನು ಕೇಳ್ತೀನಿ. ಅಂದರೆ ಈಗಲೂ ಸಮಯ ಇದೆ, ದಯವಿಟ್ಟು ಬದಲಾವಣೆ ಮಾಡಿರಿ. ಒಬ್ಬ ಕಾರ್ಯಕರ್ತರಿಗೆ ಈ ಟಿಕೆಟನ್ನು, ಈ ಪಶ್ಚಿಮ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ರಿ ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. 8 ದಿವಸದೊಳಗೆ ಅವ್ರು ಏನಾದರೂ ನಿರ್ಧಾರ ಕೈಗೊಳ್ಳದೆ ಹೋದರೆ ನಾನು ಮತ್ತೆ ಬಹಳಷ್ಟು ವಿಷಯಗಳಿದ್ದಾವೆ. ಬಹುಶಃ 8 ದಿವಸಗಳ ನಂತರ ನಿಮ್ಮ ಮುಂದೆ ಮತ್ತೆ ಬಂದು ನಾನು ವಿವರಗಳನ್ನ ನೀಡಲಿಕ್ಕೆ ಬಯಸ್ತೀನಿ.